ನಮಸ್ತೆ, ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ದೀಪಾವಳಿ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪು ಮೈಗೆಲ್ಲ ಬಿಸಿ ಬಿಸಿ ಎಣ್ಣೆ ಹಚ್ಕೊಳ್ಳೋದು, ಒಳ್ಳೆ ಸ್ನಾನ ಮಾಡುವಂಥದ್ದು. ಸೊ ಏನಿದ್ರದ್ದು ಪ್ರಾಮುಖ್ಯತೆ, ಯಾಕೆ ನಾವು ಈ ಒಂದು ಹಬ್ಬದಲ್ಲಿ ಯಾಕೆ ಮಾಡಬೇಕು, ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಇದಕ್ಕೆ ಸ್ಪಿರಿಚುವಲ್ ಮೀನಿಂಗ್ ಇದೆ, ಸೊ ಮೈಥಾಲಜಿಕಲ್ ಅಲಾಂಗ್ ವಿತ್ ಆಯುರ್ವೇದದ ಒಂದು ಮೀನಿಂಗ್ ಕೂಡ ಇದಕ್ಕೆ ಹೇಳಿದ್ದಾರೆ. ಸೊ ಮೂಲಕ್ಕೆ ನಾವು ಹುಡುಕ್ತಾ ಹೋದ್ವಿ ಅಂದರೆ, ವೇದದಲ್ಲಿ ಭಗವಾನ್ ಶ್ರೀಕೃಷ್ಣ ಅವರು ನರಕಾಸುರವನ್ನು ವಧೆ ಮಾಡ್ತಾರೆ, ಸೊ ಕೊಲ್ತಾರೆ. ಹಾಗೆ ಕೊಂದ ನಂತರ ಮೈಯೆಲ್ಲ ಇವರ ಒಂದು ಮೈಯಲ್ಲಿ, ಭಗವಾನ್ ಕೃಷ್ಣನ ಮೈಯಲ್ಲಿ ನರಕಾಸುರನ ರಕ್ತ ಚಿಮ್ಮಿ ಮೈ ಮೇಲೆಲ್ಲ ಇರುತ್ತೆ. ಸೊ ಅವನು ದೇಹ ಶುದ್ಧಿ ಮಾಡ್ಕೊಳ್ಳಿಕ್ಕೋಸ್ಕರ ಮೈಯೆಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟು ಬಿಸಿ ಬಿಸಿ ಸ್ನಾನ ಮಾಡ್ತಾರೆ. ಇದು ಪುರಾಣಗಳಿಗೆ ಬರುವಂಥ ಒಂದು ಅಂಶ. ಇದರ ಜೊತೆಗೆ ಇನ್ನೂ ಒಂದು ಹೇಳಿದ್ದಾರೆ, ಏನಂತಂದರೆ ಈ ದೈವಯುಕ್ತ ಎಣ್ಣೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ, ಸೊ ನೀರಿನಲ್ಲಿ ಗಂಗೆ ನೆಲೆಸ್ತಾಳೆ, ಎಲ್ಲರಿಗೂ ಇದು ಗೊತ್ತಿರೋವಂಥದ್ದು. ಸೊ ಈ ಎಣ್ಣೆ ಮತ್ತು ನೀರು ದೇಹಕ್ಕೆ ಬಿತ್ತು ಅಂತಂತಂದರೆ, ಕೆಟ್ಟದ್ದು ದೇಹಕ್ಕೆ ಏನೇ ಆದರೂ ಕೂಡ ಅದು ಹೊರಗಡೆಯಿಂದ ಆಗಿರುವಂಥದ್ದು ಅಥವಾ ಒಳಗಡೆ ರೋಗದ ಮೂಲಕ ಆಗುವಂಥದ್ದು ಎಲ್ಲ ನಾಶ ಆಗಿ ಹೋಗ್ತದೆ. ಮಾನಸಿಕ ತೊಂದರೆ, ಫಾರ್ ಎಕ್ಸಾಂಪಲ್ ಏನಂತಂದರೆ ಇಗೋ ಇರ್ಬೋದು, ಅಥವಾ ನೆಗೆಟಿವ್ ಥಾಟ್ಸ್ ಇರ್ಬೋದು, ಜಲಸಿ ಇರ್ಬೋದು, ಏನೇ ಇದ್ದರೂ ಕೂಡ ಒಬ್ಬ ವ್ಯಕ್ತಿಯಲ್ಲಿ ಈ ಒಂದು ಶರದ್ ಋತುವಿನಲ್ಲಿ ಮಾಡುವಂತಹ ಅಭ್ಯಂಜ ಸ್ನಾನ ತುಂಬ ಶ್ರೇಷ್ಠ ಅಂತ ಸ್ಪಿರಿಚುವಲ್ ಮತ್ತು ಮೈಥಾಲಜಿಕಲ್ ಒರಿಜಿನ್ಸಲ್ಲಿ ನಾವು ತಿಳ್ಕೊಳ್ಬೋದು. ಆಯುರ್ವೇದ ಮೂಲಕ್ಕೆ ಒಂದು ಸ್ವಲ್ಪ ಬಂದ್ವಿ ಅಂತಂತಂದರೆ, ಇಲ್ಲಿ ಮೇಜರ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಈ ಒಂದು ಶರದ್ ಋತುವಿಗೆ ನಾವು ರೆಡಿ ಬಿ ಪ್ರಿಪೇರ್ಡ್ ಅಂತ ಹೇಳ್ತೀವಿ. ಯಾಕೆ ಅಂತಂತಂದರೆ, ಮುಂದೆ ವಸಂತ ಋತು ಬರುತ್ತೆ, ಪ್ರಕೃತಿಯಲ್ಲಿ ಚಿಗುರು, ಸೊ ಹೊಸ ಗಿಡ ಬೆಳೆಯುವಂಥದ್ದು ಅಥವಾ ಹೂವು, ಇವೆಲ್ಲ ನಮ್ಮದು ವಸಂತ ಋತುವಿನಲ್ಲಿ ಆಗುವಂಥದ್ದು. ಸೊ ಆ ಪ್ರಕೃತಿಯಲ್ಲಿ ಅನುಗುಣವಾಗಿ ನಮ್ಮ ದೇಹ ರೆಡಿ ಆಗಬೇಕು. ಹಾಗಾಗಿ ಶರದ್ ಋತುವಿನಲ್ಲಿ ಆಯುರ್ವೇದದ ಪ್ರಕಾರ ದಸರಾ ದೀಪಾವಳಿ ಬರುವ ಕಾರಣ ಈ ಒಂದು ಋತುವಿನಲ್ಲಿ ನಾವು ಅಭ್ಯಂಜನ ಮಾಡಿದರೆ ತುಂಬ ಒಳ್ಳೆಯದು. ಮುಂದೆ ಹೇಮಂತ ಮತ್ತು ಶಿಶಿರ ಋತುಗಳು ಅಂದರೆ ವಿಂಟರ್ ಸೀಸನ್ಸ್ ಬರುತ್ತೆ. ಈ ಸೀಸನಲ್ಲಿ ಚರ್ಮ ರೋಗಗಳು ಸರ್ವೇ ಸಾಮಾನ್ಯ. ಅದು ಸಿಂಪಲ್ ಕಡ್ತ, ಇಚ್ಚಿಂಗ್ ಅಂತ ಏನು ಹೇಳ್ತೀವಿ, ಅದು ಇರ್ಬೋದು, ಅಥವಾ ಅರ್ಟಿಕೇರಿಯಲ್ ರ್ಯಾಷಸ್, ಅಲರ್ಜಿ ರ್ಯಾಷಸ್ ಇರ್ಬೋದು, ಅಥವಾ ಸೋರಿಯಾಸಿಸ್. ಸೊ ಈ ಒಂದು ವೈಡ್ ರೇಂಜ್ ಆಫ್ ಸ್ಕಿನ್ ಡಿಸೀಸ್ ಏನಿದೆ ಎಲ್ಲದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಹಾಗಾಗಿ ಎಲ್ಲರೂ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು.